ಯಸ್ಯಾಹುರಾಗಮವಿದಃ ಪರಿಪೂರ್ಣಶಕ್ತೇರಂಶೇ ಕಿಯತ್ಯಪಿ ನಿವಿಷ್ಟಮಮಂ ಪ್ರಪಂಚಂ ತಸ್ಮೈ ತಮಾಲರುಚಿಭಾಸುರಕಂಧರಾಯ ನಾರಾಯಣೀ ಸಹಚರಾಯ ನಮಃ ಶಿವಾಯ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಾಸ್ತ್ರ ಒಂದು ಮಾತು ಏನು ಹೇಳಿದೆ ಅಂತಂದ್ರೆ, ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧಯೇ ಅಂತ ಹೇಳಿದೆ. ಅಂದ್ರೆ ಇದರ ಅರ್ಥ ಏನು? ವಿದ್ಯಾಮರ್ಥಂಚ, ವಿದ್ಯಾ ಅಂದ್ರೆ ವಿದ್ಯಾಭ್ಯಾಸ, ಜ್ಞಾನ. ಅರ್ಥ ಅಂತಂದ್ರೆ ಧನ. ಈ ವಿದ್ಯೆಯನ್ನು ಧನವನ್ನು ಸಂಪಾದನೆ ಮಾಡುವಾಗ ಯಾವತ್ತೂ ಒಂದು ಪರಿಮಿತಿಯನ್ನು ಇಟ್ಕೊಳ್ಬಾರದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಧ್ಯಯನ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಧನ ಸಂಪಾದನೆ ಮಾಡಿ. ಧನ ಸಂಪಾದನೆ ಮಾಡಿ ಅದು ಒಳ್ಳೆ ಮಾರ್ಗ, ಅದಂತೂ ಇದ್ದೇ ಇದೆ, ಅದನ್ನು ಬಿಡೋ ಹಾಗಿಲ್ಲ. ಒಳ್ಳೆ ಮಾರ್ಗ ಅನ್ನೋದಂತೂ ಇದ್ದೇ ಇದೆ, ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಒಳ್ಳೆ ಮಾರ್ಗದಲ್ಲಿ ಎಷ್ಟು ಧನ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಇದೆಯೋ ಅಷ್ಟನ್ನು ಮಾಡಿಬಿಡಿ, ಖಂಡಿತವಾಗಿ ಅದನ್ನು ಬಿಡಬೇಡಿ, ಬಿಡಬೇಕಾಗಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಪರವಾಗಿಲ್ಲ, ನಮಗೆ ಇಷ್ಟಿದ್ರೆ ಸಾಕು, ಇಷ್ಟು ಆಗ್ಬಿಟ್ರೆ ಸಾಕು, ನಾನಿರುವುದು ಇಷ್ಟು ವರ್ಷ, ಅದರಿಂದ ನನಗೆ ಜೀವನಕ್ಕೆ ಇಷ್ಟು ಬೇಕಾಗುತ್ತೆ, ಇಷ್ಟು ಸಂಪಾದನೆ ಮಾಡಿ ಇಟ್ಕೊಂಡ್ಬಿಟ್ರೆ ಅದರಿಂದ ಇಷ್ಟು ಬರ್ತಾ ಇರುತ್ತೆ, ಬಡ್ಡಿ ಬರ್ತಿರುತ್ತೆ, ನಂಗೆ ತಿಂಗಳಿನ ಖರ್ಚಿಗೆ ಇಷ್ಟು ಆಗ್ಬಿಡುತ್ತೆ, ಒಂದು ವರ್ಷಕ್ಕೆ ಇಷ್ಟು ಖರ್ಚು, ಆ ಥರ ಒಂದು 10 ವರ್ಷಕ್ಕೆ 20 ವರ್ಷಕ್ಕೆ ಇಷ್ಟು ಖರ್ಚಾಗುತ್ತೆ, ಅದರಿಂದ ಇಷ್ಟು ಸಂಪಾದನೆ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ಅನ್ನುವ ಪರಿಮಿತಿಯನ್ನು ಹಾಕೊಳ್ಬೇಡಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆ ಥರ ಪರಿಮಿತಿ ಬೇಡ ಅಂತ ಹೇಳ್ತಿದೆ. ಮತ್ತೆ ಹೇಗೆ ಸಂಪಾದನೆ ಮಾಡಬೇಕು ಅಂತಂದ್ರೆ, ನಾನು ಇಷ್ಟೇ ವರ್ಷ ಇರ್ತೀನಿ ಅನ್ನೋ ಭಾವನೆ ಬಿಟ್ಬಿಡಿ. ಹಾಗಿದ್ರೆ ಏನ್ ಭಾವನೆ ಇಟ್ಕೊಳ್ಬೇಕು ಅಂತಂದ್ರೆ, ನಾನು ಸದಾ ಕಾಲ ಇರ್ತೀನಿ, ಅಜರಾಮರವತ್, ನನಗೆ ಮುಪ್ಪು ಅನ್ನುವುದೇ ಇಲ್ಲ, ನನಗೆ ಮೃತ್ಯು ಅನ್ನುವುದೇ ಇಲ್ಲ. ಆದ್ರಿಂದ ಮೃತ್ಯುವೂ ಇಲ್ಲ, ಮುಪ್ಪು ಇಲ್ಲ ಅಂತಂದ ಮೇಲೆ ಅವಾಗ ಏನಾಯ್ತು, ಅಲ್ಲಿಗೆ ನಾನು ಎಷ್ಟು ಸಂಪಾದನೆ ಮಾಡಿದ್ರು ಸಾಕಾಗುದಿಲ್ಲ. ನಾನು ಬರೀ ಒಂದು 100 ವರ್ಷ 70 ವರ್ಷ 80 ವರ್ಷ 100 ವರ್ಷ ಇರ್ತೀನಿ ಅಂತಂದ್ರೆ, ಅಷ್ಟು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಆದ್ರೆ ಹಾಗಲ್ಲ, ನಾನು ಸದಾ ಕಾಲ ಇರ್ತೀನಿ, ನನಗೆ ಮೃತ್ಯು ಅನ್ನುವುದೇ ಇಲ್ಲ. ಆವಾಗ ಏನಾಗುತ್ತೆ, ಎಷ್ಟು ಸಂಪಾದನೆ ಮಾಡಿದ್ರು ಸಾಕಾಗುವುದಿಲ್ಲ. ಇಷ್ಟೇ ವರ್ಷಗಳು ಅಂದ್ರೆ ಇಷ್ಟು ಸಾಕು ಅಂತ ಆಗುತ್ತೆ. ಎಷ್ಟು ವರ್ಷಗಳು ನಾನು ಯಾವಾಗ್ಲೂ ಇರ್ತೀನಿ ಅಂತಂದ್ರೆ ಅದರ ಅರ್ಥ ಏನು? ಎಷ್ಟು ಸಂಪಾದನೆ ಮಾಡಿದ್ರು ಆ ಹಣ ಯಾವ ಸಮಯದಲ್ಲಿ ಯಾವ ಉಪಯೋಗಕ್ಕೆ ಬರುತ್ತೋ ಹೇಳಕ್ಕಾಗುವುದಿಲ್ಲ. ಆದ್ರಿಂದ ಹೆಚ್ಚು ಸಂಪಾದನೆ ಮಾಡಿ ಅಂತ ಶಾಸ್ತ್ರ ಹೇಳ್ತದೆ. ಹಾಗೆ ವಿದ್ಯಾಭ್ಯಾಸನೂ ಹಾಗೆ, ಇಷ್ಟು ವರ್ಷ ಇಷ್ಟು ವಿದ್ಯಾಭ್ಯಾಸ ಮಾಡಿಬಿಟ್ರೆ ಸಾಕು, ಇಂತಹ ಜಾಗದಲ್ಲಿ ಕೆಲಸ ಬರುತ್ತೆ, ಅಲ್ಲಿ ಕೆಲಸ ಬಂದ್ಬಿಟ್ರೆ ಇಷ್ಟು ಸಂಪಾದನೆ ಆಗುತ್ತೆ, ಅಷ್ಟು ಸಂಪಾದನೆ ಆಗ್ಬಿಟ್ರೆ ಸಾಕು, ಜೀವನದಲ್ಲೆಲ್ಲ ಸಾಕು ಅಂತ ಆ ಭಾವನೆಯನ್ನು ಇಟ್ಕೊಳ್ಬಾರದು. ವಿದ್ಯಾಭ್ಯಾಸ ಜ್ಞಾನವನ್ನು ಪಡೆಯುವಾಗಲೂ ಅದಕ್ಕೂ ಒಂದು ಪರಿಮಿತಿಯನ್ನು ಹಾಕೊಳ್ಳದೆ ನಿರಂತರ ವಿಶೇಷವಾಗಿ ಜ್ಞಾನಾಭ್ಯಾಸವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿ. ಇಷ್ಟು ಮಾಡಿಬಿಟ್ರೆ ಆಗೋಯ್ತು ಅಂತ ಆ ಭಾವನೆ ಅದಕ್ಕೆ ಇರಬಾರದು ಅಂತ ಅದರ ಅರ್ಥ. ಹಾಗಾಗಿ ಅಂದ್ರೆ ಅಲ್ಲಿಗೆ ಏನಾಯ್ತು, ವಿದ್ಯಾಭ್ಯಾಸವನ್ನು ಮಾಡುವುದು, ಧನ ಸಂಪಾದನೆ ಮಾಡುವುದು, ಈ ಎರಡನ್ನು ಚೆನ್ನಾಗೇ ಮಾಡಬೇಕು ಅಂತಲೇ ಶಾಸ್ತ್ರ ಹೇಳ್ತಾ ಇದೆ. ಎರಡನ್ನು ಸಹ ತುಂಬಾ ಚೆನ್ನಾಗಿ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ಎಲ್ಲಾದ್ರೂ ನಮಗೆ ಬರುವ ಅವಕಾಶ ಇದೆ ಅಂದ್ರೆ ಅದನ್ನು ಬಿಡಬೇಡಿ, ಖಂಡಿತವಾಗಿ ಅದನ್ನು ಮಾಡಿ ಅಂತ ಶಾಸ್ತ್ರ ಹೇಳುತ್ತಿದೆ. ಆದ್ರೆ ಇದು ಆ ಶ್ಲೋಕದ ಪೂರ್ವಾರ್ಧದಲ್ಲಿ ಹೇಳಿದ್ದು. ಉತ್ತರಾರ್ಧದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಧರ್ಮಾಚರಣೆ ಬಗ್ಗೆ ಹೇಳಿದ್ದಾರೆ. ಈ ಎರಡನ್ನೂ ಮಾಡಿ ಮತ್ತೆ ಧರ್ಮಾಚರಣೆ ಮಾಡಬೇಕು. ಆದ್ರೆ ಧರ್ಮಾಚರಣೆ ಮಾಡುವಾಗ ಮಾತ್ರ ನಮ್ಮ ಭಾವನೆ ಹೇಗಿರ್ಬೇಕು ಅಂತಂದ್ರೆ, ನನಗೆ ಈ ಕ್ಷಣ ಬಿಟ್ರೆ ಮುಂದಿನ ಕ್ಷಣ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅನ್ನೋ ಭಾವನೆಯಲ್ಲಿ ಮಾಡಬೇಕು. ಇವತ್ತು ಈ ಕ್ಷಣ ಚೆನ್ನಾಗಿದ್ದೀನಿ, ಎಲ್ಲ ಚೆನ್ನಾಗಿದೆ, ಮುಂದಿನ ಕ್ಷಣ ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಭಾವನೆಯಲ್ಲಿ ಮಾಡಬೇಕು. ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೆ ಅಂತ. ಅಂದ್ರೆ ಏನು, ಆ ಯಮಧರ್ಮರಾಜ ನಮ್ಮ ಕೇಶಗಳನ್ನು ಹಿಡ್ಕೊಂಡಿದ್ದಾನೆ, ನಮ್ಮ ಕೂದಲನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ. ಯಾವಾಗ ತನ್ನ ಕಡೆಗೆ ಹೇಳ್ಕೊಂಡ್ ಬಿಡ್ತಾನೋ ಗೊತ್ತಿಲ್ಲ. ನಾವು ಎಲ್ಲಿ ಹೋದ್ರೂ ನಮ್ಮ ಹಿಂದ್ಗಡೆನೇ ಇದ್ದಾನೆ, ಇದ್ದು ನಮ್ಮನ್ನು ಹಿಡ್ಕೊಂಡೇ ಇದ್ದಾನೆ. ಯಾವಾಗ ಅವನಿಗೆ ಇಷ್ಟ ಬರ್ತೋ ಅಂದ್ರೆ, ಯಾವಾಗ ಆ ಕರ್ಮ ಅನ್ನೋದು ಮುಗಿಯುತ್ತೋ ಆವಾಗ ನಮ್ಮನ್ನು ಹಿಡ್ಕೊಂಡು ಬಿಡ್ತಾನೆ. ಅದು ಯಾವಾಗ ಮುಗಿಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರಿಂದ ಏನ್ ಮಾಡ್ಬೇಕು ಅಂತಂದ್ರೆ, ಇವತ್ತು ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ, ಮುಂದಿನ ವರ್ಷ ಮಾಡ್ತೀನಿ, ಅಥವಾ ಇನ್ನೂ ವಯಸ್ಸಾದ್ಮೇಲೆ ರಿಟೈರ್ ಆದ್ಮೇಲೆ ಮಾಡ್ತೀನಿ ಅನ್ನೋ ಭಾವನೆ ಇಟ್ಕೊಳ್ಳದೆ ಇವತ್ತಿಂದಲೇ ಧರ್ಮಾಚರಣೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ಯಮಧರ್ಮದ ನಮ್ಮ ಹಿಂದ್ಗಡೆನೇ ಇದ್ದಾನೆ, ಯಾವಾಗ ನಮ್ಮನ್ನು ಎಳ್ಕೊಂಡು ಎಳೆದ್ ಬಿಡ್ತಾನೋ ತನ್ನ ಕಡೆ ಗೊತ್ತಿಲ್ಲ. ಆದ್ರಿಂದ ಇದರಲ್ಲಿ ವಿಳಂಬ ಮಾಡಬಾರದು, ನಾಳೆ ಮಾಡ್ತೀನಿ ಅನ್ನೋ ಮಾತಿಗೆ ಅವಕಾಶ ಕೊಡಬಾರದು. ಧರ್ಮಾಚರಣೆ, ಒಳ್ಳೆ ಕೆಲಸವನ್ನು ಇವತ್ತೇ ಮಾಡಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ವಿದ್ಯಾಭ್ಯಾಸ ಮಾಡುವಾಗ, ಧನ ಸಂಪಾದನೆ ಮಾಡುವಾಗ ನಾನು ಸದಾ ಕಾಲ ಇರ್ತೀನಿ ಅನ್ನೋ ಭಾವನೆಯಲ್ಲಿ ಮಾಡಬೇಕು. ಆದ್ರೆ ಧರ್ಮಾಚರಣೆ ಮಾಡುವ ಹೊತ್ತಿಗೆ ಮಾತ್ರ ನಾಳೆ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರಿಂದ ಇವತ್ತೇ ಒಳ್ಳೆ ಕೆಲಸ ಮಾಡಬೇಕು. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಈಗ ಸಾಮಾನ್ಯವಾಗಿ ಇಷ್ಟು ಹೇಳಿದ ಮೇಲೆ ಜನರಿಗೆಲ್ಲ ಹೆದರಿಕೆ ಆಗುತ್ತೋ, ಹಾಗಿದ್ರೆ ಈಗ ನಾವು ಈಗಲೇ ಏನಾದ್ರೂ ಆಗ್ಬಿಡುತ್ತೇನೋ ಮುಂದಿನ ಕ್ಷಣದಲ್ಲೇ, ಹಾಗಿದ್ರೆ ಯಮಧರ್ಮರಾಜ ನಮ್ಮ ಹಿಂದ್ಗಡೆನೇ ಇದ್ದಾನ ಅಂತ ನೋಡ್ಕೊಳ್ಳೋದು, ಅಥವಾ ನಾವಿಲ್ಲಿಂದ ಹಾಗಿದ್ರೆ ಈ ಮುಂದಿನ ಕ್ಷಣದಲ್ಲೇ ಏನಾದ್ರೂ ಆಗ್ಬಿಡುತ್ತಾ ನಮಗೆ, ಆತರ ಏನು ಹೆದರ್ಬೇಕಾಗಿಲ್ಲ,
ಯಾರಿಗೆ ಯಾವ ಕರ್ಮ ಅನ್ನೋದಿರುತ್ತೋ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಇದ್ದೇ ಇರ್ತೀರಿ ಅಂತ ತೊಂದರೆ ಇಲ್ಲ. ಆದ್ರೆ ಇದರ ತಾತ್ಪರ್ಯ ಏನು ಅಂತ ಅಂದ್ರೆ ವಿಳಂಬ ಮಾಡಬಾರದು ಅಂತ ಇದರ ಅರ್ಥ. ಈ ಧರ್ಮಾಚರಣೆ ಮಾಡುವಾಗ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಅನ್ನುವಂತಹ ಮಾತಿಗೆ ಅವಕಾಶವನ್ನು ಕೊಡಬಾರದು. ಅದರ ಸಮಯ ಬಂತು ಅಂದ್ರೆ ತಕ್ಷಣ ಅದನ್ನ ಮಾಡಲೇಬೇಕು. ಆದಷ್ಟು ಕೆಲವು ಧರ್ಮಾಚರಣೆಗಳಿಗಾದ್ರೆ ಅದರ ಸಮಯ ಅಂತ ಇರುತ್ತೆ, ಅದು ಬಂದಾಗ ಅದನ್ನ ಮಾಡಬೇಕು. ಕೆಲವುದಕ್ಕೆ ಆತರ ಏನ್ ಸಮಯ ಅಂತ ಏನು ಇರುವುದಿಲ್ಲ, ಇವತ್ತೇ ಮಾಡ್ಬೋದು, ಈ ಕ್ಷಣನೇ ಕೂತ್ಕೊಂಡು ಮಾಡ್ಬೋದು. ಅಂತಹ ಧರ್ಮಾಚರಣೆಗಳು ಬೇಕಾದಷ್ಟಿವೆ. ಕೆಲವುದಕ್ಕೆ ಮಾತ್ರ ಆಯಾ ಸಮಯದಲ್ಲೇ ಮಾಡಬೇಕು ಅಂತ ವಿಶೇಷ ಸಮಯವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ವಿಶೇಷವಂತಹ ಕಾಲದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಹಾಗೆ ಮಾಡಬೇಕು. ಅಂದ್ರೆ ಹಾಗಂತ ಹೇಳಿ ಎಲ್ಲವುದನ್ನು ಹಾಗೆ ಮಾಡಬೇಕು ಅಂತೇನಿಲ್ಲ, ಈ ಕ್ಷಣದಲ್ಲೇ ಶುರು ಮಾಡ್ಬೋದು. ಅಂತಹ ಧರ್ಮಗಳು ಬೇಕಾದಷ್ಟು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದರಿಂದ ನಮ್ಮ ಜೀವನದಲ್ಲಿ ನಮಗೆ ಶ್ರೇಯಸ್ಸು ಅನ್ನೋದು ಖಂಡಿತವಾಗೂ ಪ್ರಾಪ್ತವಾಗುತ್ತೆ. ಅದರಿಂದ ಇದನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಒಂದು ಧಾರ್ಮಿಕ ಶ್ರದ್ಧೆಯನ್ನ ಇದೇ ರೀತಿಯಾಗಿ ಇನ್ನಷ್ಟು ಹೆಚ್ಚು ಮಾಡಿಕೊಂಡು ವಿಶೇಷವಾಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ.